ಸರ್, ಇವತ್ತ ಒಂದು ಅಹಿತಕರ ಘಟನೆ ನಡೆದಿತ್ತು. ಆ ಘಟನೆ ನಡೆದ ತಕ್ಷಣ ನಮ್ಮ ಇಲ್ಲಿರುವಂಥ ರಾಣಾಪುರ ಭಾಗದಲ್ಲಿರುವಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ರೆಡ್ಡಿ ಶ್ರೀನಿವಾಸ್ ಅವರೆಲ್ಲರೂ ನನ್ನ ಫೋನ್ ಹಚ್ಚಿದ್ದು. ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಭೇಟಿ ಕೊಡಿಸಿ ಅವರಿಗೆ ತಕ್ಷಣ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಆದರೆ ಅನಿವಾರ್ಯ ಏನೋ ಒಂದು ಇಬ್ಬರು ಡೆತ್ ಆದರು. ಇವತ್ತು ಅವ್ರ ಮನೆಗೆ ಹೋಗಿದ್ವಿ, ಅವ್ರ ಮನೆಗೆ ಭೇಟಿ ಕೊಡ್ತೀವಿ. ಭೇಟಿ ಕೊಟ್ಟು ಸರ್ಕಾರ ಇದರಿಂದ ಏನು ಇನ್ಶೂರೆನ್ಸ್ ಕಂಪ್ನಿ ಅದರಿಂದ ಮಾತಾಡಿದ್ವಿ. ಜಿಲ್ಲಾಧಿಕಾರಿಗಳನ್ನು ಮಾತಾಡಿದ್ದಾರೆ. ಮಾತಾಡಿ ಒಬ್ಬೊಬ್ಬರಿಗೆ ಸತ್ತಂತ ಇವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಮತ್ತು ಮನೆ ಇದಾಗಿದೆ, ಏನು ಡ್ಯಾಮೇಜ್ ಆಗಿದೆ, ಅದಕ್ಕೆ 2 ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತಾರೆ. ಮತ್ತು ಗಾಯಗಳಿಗೆ ಏನು ಸಾಧ್ಯ ಆಗುತ್ತೋ ಅದನ್ನು ಪ್ರಯತ್ನ ಮಾಡೋಣ ಅಂತ ಹೇಳಿದ್ದೀನಿ. ಡಿ ಸಿ ಜೊತೆ ಮಾತಾಡಿ ಅದನ್ನು ಇವತ್ತು ನಾಳೆ ಅವ್ರಿಗೂ ಪರಿಹಾರ ಕೊಡ್ತಾರೆ. ಗಾಯಗಳು ಸರಿಯಾಗಿ ಚಿಕಿತ್ಸೆ ಕೊಟ್ಟರೆ ಅವರು ಅನುಕೂಲ ಗಾಯಾಳುಗಳಿಗೆ ನಾನು ಅದನ್ನು ಮಾಹಿತಿ ಕೊಡಿದ್ದೀನಿ. ಮತ್ತು ಈಗ ನಾವು ಬಳ್ಳಾರಿ ವಿಮ್ಸ್ ಒಳಗೆ ಟ್ರೀಟ್ಮೆಂಟ್ ತೊಗೊಳಕ್ತಾರೆ. ಡಾಕ್ಟ್ರ್ ಜೊತೆಗೂ ಮಾತಾಡಿದ್ದೀನಿ. ಡಾಕ್ಟ್ರು ಹೇಳಿದ್ದಾರೆ ಇವತ್ತು ಒಂದು 2-3 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ, ಆರಾಮಾದರೆ ಸ್ಟೇಬಲ್. ಸರ್, ತುಂಗಭದ್ರಾ ಡ್ಯಾಮ್ ಗೇಟ್ ಬದಲಾವಣೆ ಆಗ್ತಾಯಿದೆ. ಯಾವಾಗ ಸರ್ ಹೊಸ ಗೇಟ್? ನಾಳೆ ಗೇಟಿಗೆ ನಾಳೆ ಅಥವಾ ನಾಡ್ದು ನಾನು ವಿಸಿಟ್ ಮಾಡ್ತೀನಿ. ಎಲ್ಲರನ್ನೂ ಕರೆಸ್ತೀನಿ, ಮಾಧ್ಯಮದವರು ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲವೂ ಗೇಟ್ಗಳನ್ನು ನಮ್ಮ ಅವಧಿ ಒಳಗೆ, ನಮ್ಮ ಇತಿಮಿತಿ ಒಳಗೆ ಏನೇನು ಸಾಧ್ಯತೆ ಅದನ್ನೆಲ್ಲ ಮಾಡೋದು. ಇನ್ನೊಂದು ಸರ್, ಈಗ ರಾಜಣ್ಣವರು ಡಿ ಕೆ ಶಿವಕುಮಾರ್ ಭೇಟಿಯಾಗ್ಯಾರ. ಇಲ್ಲಿವರೆಗೂ ರಾಜಣ್ಣವರು ಡಿ ಕೆ ನೇರ ಮಾತಾಡ್ತೀವಿ. ಡಿ ಕೆ ಶಿವಕುಮಾರ್ ಯಾರನ್ನ ವಿಜೇಂದ್ರ ಭೇಟಿ ಆಗ್ಬೇಕಾ? ಡಿ ಕೆ ಶಿವಕುಮಾರ್ ಅವರು ಆರ್ ಅಶೋಕರ್ ಭೇಟಿ ಆಗ್ತಾರೆ. ಸರ್, ನಿಮಗೆ ಗೊತ್ತು ಸರ್, ನಮಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸರ್, ನಿಮ್ಮ ಪಕ್ಷದವ್ರು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವು ಭೇಟಿ ಆಗ್ತೀವಿ, ನಾವು ಮಾತಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ರಾಜಣ್ಣವ್ರು ಭೇಟಿ ಆಗಿದ್ದು ಆಗಿದ್ದು ತಪ್ಪೇನಿತ್ತು. ನಮ್ಮ ಪಾರ್ಟಿಯವರು ನಮ್ಮಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸರಿ ಮಾಡ್ಕೊಳಕ ಭೇಟಿ ಆಗಕ್ಕೆ ಏನು ಸಂಬಂಧ ಇಲ್ಲ. ನಾವು ಭೇಟಿ ಆಗ್ತೀವಿ, ನಮ್ಮ ಸಮಸ್ಯೆಗಳನ್ನು, ನಮ್ಮ ಕುಶಲೋಪಹಾರಗಳನ್ನು ಎಲ್ಲವನ್ನ ವಿಚಾರ ಮಾಡ್ಕೊತೀವಿ. ರಾಜಣ್ಣವ್ರಿಗೆ ಭೇಟಿ ಆಗಿದ್ದು, ಡಿ ಕೆ ಶಿವಕುಮಾರ್ ರಾಜಣ್ಣ ಭೇಟಿ ಆಗಿದ್ದು, ರಾಜಣ್ಣವ್ರು ಡಿ ಕೆ ಶಿವಕುಮಾರ್ ಭೇಟಿ ದೊಡ್ಡ ವಿಷಯ ಅಲ್ಲ, ವಿಶೇಷತೆನೂ ಇಲ್ಲ. ಸರ್, ಅಧಿವೇಶನ ಬದಲಾವಣೆ ಬಗ್ಗೆ ಏನು ಮಾತಾಡ್ತಾರೆ ಸರ್? ಅದು ಬದಲಾವಣೆ ಬಗ್ಗೆ ನಮ್ಮ ಹಂತದೊಳಗೆ ನಮ್ಮದಾಗಲಿ ಅದೆಲ್ಲ ಇಲ್ಲ. ಅದು ನಿರ್ಧಾರ ಮಾಡೋದು ಹೈಕಮಾಂಡು. ನಮ್ಮ ಪಾರ್ಟಿ, ನಮ್ಮ ಪಕ್ಷ, ನಮ್ಮ ಹೈಕಮಾಂಡು ಬಹಳ ಗಟ್ಟಿಯಾಗಿದೆ. ಅದನ್ನ ನಿರ್ಧಾರ ಮಾಡ್ತಾರೆ. ಅದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡೋದು, ಬಿಜೆಪಿ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಜನರು ಚಿಂತೆ ಮಾಡ್ತಾರೆ ಸರ್, ಬಿಜೆಪಿ ಮಾಡ್ತಿಲ್ಲ. ಜನರು ಬಹಳ ನೆಮ್ಮದಿಯಿಂದ ಯಾರು ಸಿಎಂ ಆಗ್ತಾರೆ ನೆಕ್ಸ್ಟ್ ಅಂತ ಬಹಳ ಚಿಂತೆ ಇರ್ತಾರೆ. ಅದಕ್ಕೆ ಸಮಸ್ಯೆ ಯಾರಿಗೆ ನಡೆದತ್ತೆ ಅಂದ್ರ, ಒಂದು ಬಿಜೆಪಿ ಚಿಂತೆ ಜಾಸ್ತಿ, ಇನ್ನೊಂದು ಮಾಧ್ಯಮದ ಗಿಡದ ಚಿಂತೆ. ಜನರಿಗೆ ನಾವೇ ಸರ್ ತಿಳಿಸೋದು, ಮತ್ತೆ ನೀವಂತ ಏನು ಹೇಳಲ್ಲ, ಮತ್ತೆ ನಾವು ತಿಳಿಸ್ಬೇಕಾಗತ್ತೆ. ಏನಿಲ್ಲ, ಜನರು ನೆಮ್ಮದಿಯಿಂದ ಅದಾರ, ಬಡವರು ನೆಮ್ಮದಿಯಿಂದ ಊಟ ಮಾಡ್ತಾ ಇದ್ದಾರೆ, ನೆಮ್ಮದಿಯ ಬದುಕನ್ನು ಕಟ್ಟಿಕೊಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ.